ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ದಿನೇ ದಿನೇ ಹತ್ತಿರವಾಗ್ತಾ ಇದೆ. ಇನ್ನು ಮಂದಿರವಷ್ಟೇ ಅಲ್ಲದೆ ಇಡೀ ಅಯೋಧ್ಯೆಗೆ ಹೈಟೆಕ್ ಸ್ಪರ್ಶವನ್ನ ನೀಡಲಾಗ್ತಾ ಇದೆ. ಅದೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಹತ್ತಿರವಾಗಿದೆ. ಕೋಟ್ಯಾಂತರ ಹಿಂದೂಗಳ ಕನಸು ನನಸಾಗಲು ಅಯೋಧ್ಯೆ ಸಜ್ಜಾಗ್ತಿದೆ. ಮಂದಿರ ಅಷ್ಟೇ ಅಲ್ಲದೆ ಇಡೀ ಅಯೋಧ್ಯೆಗೆ ಹೊಸ ರೂಪ ಕೊಡುವ ಕೆಲಸವನ್ನ ಕೇಂದ್ರ ಸರ್ಕಾರ ಮತ್ತು ಯುಪಿ ಸರ್ಕಾರ ಮಾಡ್ತಿದೆ. ಮಂದಿರ ನಿರ್ಮಾಣ ಕಾರ್ಯವಲ್ಲದೆ ನಗರದ ಗಲ್ಲಿ ಗಲ್ಲಿಗೆ ಪುರಾತನ ಸ್ಪರ್ಶ ನೀಡುತ್ತಿದೆ. ಹೌದು, ಅಯೋಧ್ಯೆಯನ್ನ ತ್ರೇತಾಯುಗದಲ್ಲಿ ಶ್ರೀರಾಮ ಕಂಡಿದ್ದ ಕನಸಿನ ರೀತಿಯೇ ರಾಮ ಮಂದಿರ ನಿರ್ಮಾಣ ಮಾಡಲಾಗ್ತಿದೆ. ಹೀಗಾಗಿ ರಸ್ತೆ, ವಿಮಾನ ನಿಲ್ದಾಣ, ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣಕ್ಕೆ ಪುರಾತನ ರೀತಿ ಸ್ಪರ್ಶ ನೀಡಲಾಗ್ತಿದೆ. ಹೀಗಾಗಿ ಅಯೋಧ್ಯೆಯ ವಿಮಾನ ನಿಲ್ದಾಣಕ್ಕೆ ಹಿಂದೂ ನಾಗರ ಶೈಲಿಯ ರೀತಿಯ ಹೈಟೆಕ್ ಆಗಿ ನಿರ್ಮಾಣ ಮಾಡಲಾಗ್ತಿದೆ. ಅಯೋಧ್ಯೆ ರೈಲ್ವೆ ನಿಲ್ದಾಣಕ್ಕೂ ಹೈಟೆಕ್ ಟಚ್ ನೀಡಲಾಗಿದೆ. ಕಳೆದ 1 ದಶಕಗಳ ಹಿಂದೆ ಅಭಿವೃದ್ಧಿಯ ಮರೀಚಿಕೆಯಲ್ಲಿ ಸಿಲುಕಿದ್ದ ಅಯೋಧ್ಯೆ ನಿಜಕ್ಕೂ ರಾಮನ ಕನಸಿನ ಮತ್ತು ಕೋಟ್ಯಾಂತರ ಹಿಂದೂಗಳ ಪವಿತ್ರ ಸ್ಥಳವಾಗಿ ಬದಲಾಗ್ತಾ ಇದೆ.